ವೀಕ್ಷಕರೇ, ಇದೇನಿದು? ಇಲ್ಲಿ ಹಬ್ಬವ, ಜಾತ್ರೆಯ ಅಥವಾ ರಾಜಕೀಯ ಕಾರ್ಯಕ್ರಮವ ಎಂದು ಭಾವಿಸುತ್ತದೆ. ಅದಾವುದೂ ಅಲ್ಲ. ಇದು ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ CVV ಶಿಕ್ಷಣ ಕೇಂದ್ರದ CVV ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಬೃಹತ್ ರಕ್ತದಾನ ಶಿಬಿರ. KV ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಆಶ್ರಯದಲ್ಲಿ CVV ಜಯಂತಿ ಹಾಗೂ KV ಮತ್ತು ಪಂಚಗಿರಿ ವಿದ್ಯಾರ್ಥಿಗಳ ಟ್ರಸ್ಟ್ ಡೇ ಅಂಗವಾಗಿ ನಡೆಯುವ ರಕ್ತದಾನ ಶಿಬಿರ. KV ನವೀನ್ ಕಿರಣ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಬೃಹತ್ ರಕ್ತದಾನ ಶಿಬಿರ. ಡೊನೇಷನ್ ಕ್ಯಾಂಪ್ ಬಗ್ಗೆ, ಈ ವರ್ಷದ ಬಗ್ಗೆ ಸರ್, 23/7/26ನೇ ತಾರೀಕು ನಮ್ಮ CVV ಕ್ರೀಡಾಂಗಣದಲ್ಲಿ ಒಂದು ರೀತಿ ರಕ್ತದ ಮಹೋತ್ಸವ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಚಿಕ್ಕಬಳ್ಳಾಪುರದ ಜನ ಇವತ್ತು ನಮ್ಮ ಸಿಬ್ಬಂದಿ ವರ್ಗದವರ ಒಂದು ಶ್ರಮಕ್ಕೆ ಕೊಟ್ಟಿರ್ತಕ್ಕಂತಹ ಪುರಸ್ಕಾರ ನೀವು ಇವಾಗೆಲ್ಲ ನೋಡ್ತಾ ಇದ್ದೀರಿ. ರಕ್ತದಾನಿಗಳಿಗೆ ಎಲ್ರಿಗೂ ಇವತ್ತು ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾರೂ ಸಹ 10 ನಿಮಿಷ ಸಹ ಕಾಯುವಂತ ಪರಿಸ್ಥಿತಿ ಇಲ್ಲ. ಈಗಾಗಲೇ 12 ಗಂಟೆ ಸಮೀಪಿಸ್ತಾ ಇದ್ದು, ನನಗೆ ತಿಳಿದಿರೋ ಹಾಗೆ 1200ಕ್ಕೂ ಹೆಚ್ಚು ಯೂನಿಟ್ಗಳ ಶೇಖರಣೆ ಆಗಿದೆ ಈಗಾಗಲೇ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಿಜವಾಗ್ಲೂ ಸಹ ಒಳ್ಳೆ ಕೆಲಸಕ್ಕೆ ಜನ ಸ್ಪಂದಿಸ್ತಾರೆ ಅನ್ನೋದಕ್ಕೆ ಈಗ ಒಂದು ಉತ್ತಮ ನಿದರ್ಶನ. ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ಒಂದಷ್ಟು ಆಸ್ಪತ್ರೆಗಳ ಪ್ರಕಾರ ಸುಮಾರು 1200ಕ್ಕೂ ಹೆಚ್ಚು ಯೂನಿಟ್ಗಳು ಒಂದು ತಿಂಗಳಿಗೆ ಅವಶ್ಯಕತೆ ಇದೆ. ಆದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಲಭ್ಯ ಇರ್ತಕ್ಕಂಥದ್ದು ಕೇವಲ 600ರಿಂದ 700 ಯೂನಿಟ್ ಮಾತ್ರನೇ. ಆದ್ರೂ ಸಹ ಇವತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಕಳೆದ 1.5 ತಿಂಗಳಿನಿಂದ ಅವ್ರು ಹಾಕಿರ್ತಕ್ಕಂಥ ಶ್ರಮ ನಿಜವಾಗ್ಲೂ ಸಹ ಫಲ ಕೊಟ್ಟಿದೆ. ಈಗಾಗಲೇ ಇಲ್ಲೇ ತಾವು ಕಾಣಬಹುದು ರಕ್ತದಾನಿಗಳು ಯಾವ ರೀತಿ ಬರ್ತಾ ಇದ್ದಾರೆ. ಇದೊಂದು ರೀತಿ ಯಾವುದೋ ಒಂದು ದೊಡ್ಡ ಜಾತ್ರೆ ನಡೆಯುವ ರೀತಿಯಲ್ಲಿ ಇವತ್ತು ಭಾಸ ಆಗ್ತಾ ಇದೆ. ನಾನು ವೈಯಕ್ತಿಕವಾಗಿ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ, ನಮ್ಮ ದತ್ತಿಯ ಪರವಾಗಿ ಎಲ್ಲ ಪ್ರತಿಯೊಬ್ಬ ರಕ್ತದಾನಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬಂಧುಗಳೇ, ನಿರಂತರವಾಗಿ ಸಮಾಜ ಸೇವೆಯಲ್ಲೇ ತೊಡಗಿರುವ ಕರ್ಣಕಂಠಿ ಕುಟುಂಬದ ಆಶಾ ಕಿರಣ KV ನವೀನ್ ಕಿರಣ್ ಪ್ರತಿ ವರ್ಷವೂ ಕೂಡ ಟ್ರಸ್ಟ್ ಡೇ ಅಂಗವಾಗಿ ವಿವಿಧ ರೀತಿಯ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳು, ಆಸ್ಪತ್ರೆಯಲ್ಲಿ ಹಣ್ಣು ಹಾಲು ವಿತರಣೆ, ಬಡವರಿಗೆ ಅನ್ನದಾನ, ಹೀಗೆ ವಿವಿಧ ರೀತಿಯಲ್ಲಿ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಜೊತೆಗೆ ರಕ್ತದಾನ ಪ್ರಸ್ತುತ ಸಮಯದಲ್ಲಿ ಅತಿ ಅವಶ್ಯಕವಾಗಿರುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸಿರುತ್ತಾರೆ. ಕೇವಲ 2-3ರಿಂದ ಆರಂಭವಾದ ರಕ್ತದಾನದ ಈ ಒಂದು ಶಿಬಿರ ಇಂದು ಸಹಸ್ರಾನುಗಟ್ಟಲೆ ಜನಸಾಗರವೇ ಇಲ್ಲಿ ಸ್ವಯಂ ಪ್ರೇರಿತರಾಗಿ ನವೀನ್ ಕಿರಣ್ ರವರ ಒಂದು ಆಹ್ವಾನಕ್ಕೆ ಹೋಗೊಟ್ಟು ಬಂದು ರಕ್ತದಾನವನ್ನು ಮಾಡುತ್ತಿದ್ದಾರೆ. ವಿವಿಧ ಸಂಸ್ಥೆಗಳ ಆಶ್ರಯದಲ್ಲಿ ಸಹಕಾರದೊಂದಿಗೆ ರಕ್ತದಾನ ಶಿಬಿರವನ್ನು ಸಂಪೂರ್ಣವಾಗಿ ಸುವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡುವ ನವೀನ್ ಕಿರಣ್ ರವರ ತಂಡ ಮೆಚ್ಚುಗೆಗೆ ಪಾತ್ರವಾಗಿದೆ. ಇನ್ನು ಈ ರಕ್ತದಾನ ಶಿಬಿರಕ್ಕೆ ಜಿಲ್ಲಾ ಸತ್ರ ಮತ್ತು ನ್ಯಾಯಾಧೀಶರಾದ ರಾಮಲಿಂಗೇಗೌಡರು ಚಾಲನೆ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ TN ಕೇಶವ ರೆಡ್ಡಿ ಸೇರಿದಂತೆ ಅನೇಕರು ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ವಾಸವಾಗಿರುತ್ತಿದ್ದೇನೆ. ಇವರು ಚೇರ್ಮನ್ ನವೀನ್ ಕಿರಣ್ ಅವರು ಪ್ರತಿ ವರ್ಷ ಇದೇ ಥರ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗುತ್ತದೆ. ನಾನು ವಾಲಂಟ್ರಿಯಾಗಿ ಪ್ರತಿ ವರ್ಷ ಬಂದು ಕೊಡ್ತಿದ್ದೀನಿ. ಲಾಸ್ಟ್ ಇಯರು ಕೊಟ್ಟೆ, ಈ ವರ್ಷವೂ ಕೊಟ್ಟೆ. ಇದು ತುಂಬ ಲೈಫ್ಸ್ನ ಸೇವ್ ಮಾಡ್ತಿದೆ, ತುಂಬ ಉಪಯೋಗ ಆಗ್ತಿದೆ. ನಿಮ್ಗೆ ರಕ್ತ ಕೊಡೋದಕ್ಕೆ ಏನು ಅನಿಸ್ತಿಲ್ವಾ? ಅಂಜಿಕೆ, ಭಯ ಏನೂ ಇಲ್ಲ. ಇದು 4th ಟೈಮ್ ಕೊಡ್ತಿರೋದು, ಏನೋ ಆ ಥರ ಇಲ್ಲ. ಇವರು ಇದೇ ಥರ ಯಾವಾಗಲೂ ಮಾಡೋದ್ರಿಂದ ತುಂಬ ಉಪಯೋಗ ಆಗ್ತಿದೆ. ಬೇರೆ ಹಾಸ್ಪಿಟಲ್ಸ್ಗೆ ಆಗಲಿ, ಬೇರೆ ತುಂಬ ಜೀವಿಗಳನ್ನ. ಏನು ಹೇಳ್ತೀರಾ? ಬ್ಲಡ್ ಡೊನೇಷನ್ ಕ್ಯಾಂಪ್ ಅರೇಂಜ್ ಮಾಡಿದಾರಲ್ಲ, ಅವ್ರ ಬಗ್ಗೆ ನಾವು ತುಂಬ ಶುಭ ಹಾರೈಸ್ತಿದ್ದೀವಿ. ಅವ್ರಿಗೆ ಧನ್ಯವಾದಗಳು. ಇದೇ ಥರ ಪ್ರತಿ ವರ್ಷ ಬಂದು ಕೊಟ್ಟರೆ ತುಂಬ ಲೈಫ್ನ ಸೇವ್ ಮಾಡ್ದಂಗೆ ಆಗುತ್ತೆ. ನಾನು ಎಲ್ಲರಿಗೂ ತಿಳಿಸೋದೇನೆಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ
CVNPನವರು ಮುನ್ನಜ್ಜಪ್ಪನವರು ಇವರೆಲ್ಲ ಸೇರ್ಕೊಂಡು 94ರಲ್ಲಿ ನನಗೆ ಜಡ್ಪಿ ಟಿಕೆಟ್ 5 ತಾಲೂಕ್ ಪಂಚಾಯತಿ ಕೊಟ್ಟಿದ್ದು ಅವರೇ CVNPನವರು. ಆವಾಗ ನಾನು ಜಡ್ಪಿ ಪ್ಲಸ್ 5 ತಾಲೂಕ್ ಪಂಚಾಯತಿಯನ್ನು ಗೆದ್ದಿದ್ದೀನಿ ಅವರಿಂದ. ಆವಾಗಿನಿಂದ ನಾನು ರಾಜಕೀಯವಾಗಿ ಸಕ್ರಿಯವಾಗಿ ರಾಜಕೀಯ ಮಾಡ್ತಾ ಬಂದೆ. ಅದಕ್ಕೆ ಮೊದಲು ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲ ಆಗ್ತೈತಿ. ಯಾಕೆ ಅಂದ್ರೆ ಎಲ್ಲೋ ಗಾಯಗಳಾಗ್ತೈತೆ, ಎಲ್ಲೋ ಬಿತ್ತಿರ್ತಾರೆ, ಎಲ್ಲೋ ಆಕ್ಸಿಡೆಂಟ್ಗಳಾಗಿರ್ತೈತೆ. ಅವ್ರಿಗೆ ರಕ್ತ ಕೊಡೋರು ಯಾರು? ರಕ್ತ ಎಲ್ಲಿ ಸಿಗದೆ ಇರ್ತಕ್ಕಂಥ ವಸ್ತು. ಪ್ರತಿಯೊಂದು ರಕ್ತನೂ ಮನುಷ್ಯನಿಂದ ಬರ್ಬೇಕೆ ಹೊರತು ಪ್ರಾಣಿಗಳಿಂದ ಆಗ್ಲಿ ಇನ್ನೊಂದಾಗ್ಲಿ ಯಾವ್ದ್ರಲ್ಲೂ ಸಿಗೋದಿಲ್ಲ ರಕ್ತ. ಅರ್ಥ ಆಯ್ತಾ? ಅದರಿಂದ ರಕ್ತದ ಕ್ಯಾಂಪ್ಗಳು ಮಾಡಿ 500 ಶಿಬಿರ ಮಾಡೋದು ಬಹಳ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 4237 ಯೂನಿಟ್ ರಕ್ತ ಸಂಗ್ರಹಣೆಯಲ್ಲಿ ಯಶಸ್ವಿಯಾದ ಈ ಬೃಹತ್ ರಕ್ತದಾನ ಶಿಬಿರ ಒಂದೇ ದಿನದಲ್ಲಿ ಅತಿ ಗರಿಷ್ಠ ಪ್ರಮಾಣದ ರಕ್ತದಾನ ಸಂಗ್ರಹಣೆಗಾಗಿ ವಿವಿಧ ಅವಾರ್ಡ್ಗಳನ್ನು ಈ ಒಂದು ರಕ್ತದಾನ ಶಿಬಿರದ ವ್ಯವಸ್ಥಾಪಕರು ಪಡೆದಿರುತ್ತಾರೆ. ಇನ್ನು ರಕ್ತದಾನ ಮಾಡಿದ ಪ್ರತಿಯೊಬ್ಬರಿಗೂ ಸಹಕರಿಸಿದ ಪ್ರತಿಯೊಬ್ಬರಿಗೂ ಆಯೋಜಕರಾದ KV ನವೀನ್ ಕಿರಣ್ ಧನ್ಯವಾದಗಳನ್ನು ತಿಳಿಸಿರುತ್ತಾರೆ. ಬೃಹತ್ ರಕ್ತದಾನ ಶಿಬಿರದ ನಿರ್ವಹಣೆಯಲ್ಲಿ KV ಮತ್ತು ಪಂಚಗಿರಿ ವಿದ್ಯಾದತ್ತಿಗಳ ಆಡಳಿತಾಧಿಕಾರಿ ಡಾಕ್ಟರ್ ಸಾಯಿ ಪ್ರಭು, ಸದಸ್ಯರಾದ ಲೀಲಾ ದೇವರಾಜ್, ನಿರ್ಮಲಾ ಪ್ರಭು, ಸುಜಾತಾ ಕಿರಣ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮತ್ತು ಪಂಚಗಿರಿ ರಕ್ತದಾನ ಶಿಬಿರ ಬಹಳ ಅದ್ಭುತವಾಗಿ ಬೃಹತ್ ಆಗಿ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ರಕ್ತದಾನವನ್ನ ಮಾಡ್ಲಿಕ್ಕೆ ಇವತ್ತಿನ ದಿವಸ ಬಂದಿದ್ದಾರೆ. ನಾನು ಕೂಡ ರಕ್ತದಾನವನ್ನ ಇವತ್ತಿನ ದಿವಸ ಮಾಡಿ ಆ ರಕ್ತದಾನದಲ್ಲಿ ಭಾಗವಹಿಸಿದ್ದೇನೆ. ನಾನು ರಕ್ತ ಕೊಟ್ಟಿದ್ದೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನ ಮಾಡಬೇಕು. ದಾಖಲೆ ಮಟ್ಟದಲ್ಲಿ ಯಶಸ್ವಿ ಆಗುವ ಸಂಭವಗಳು ಹೆಚ್ಚಾಗಿದೆ. ನಾನು ವೈಯಕ್ತಿಕವಾಗಿ ನಮ್ಮ ಸಿಬ್ಬಂದಿ ವರ್ಗದ ಪರವಾಗಿ, ನಮ್ಮ ದತ್ತಿಯ ಪರವಾಗಿ ಎಲ್ಲ ಪ್ರತಿಯೊಬ್ಬ ರಕ್ತದಾನಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.